ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಾವು May 17th ವರ್ಲ್ಡ್ ಹೈಪರ್ಟೆನ್ಷನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಾನು ಈ ಒಂದು ಒಳ್ಳೆ ದಿನದಲ್ಲಿ ಎಲ್ಲರಿಗೂ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ಮೆಡಿಸಿನ್ಸ್ ಇಲ್ಲದೇ ಹೆಂಗೆ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅರೌಂಡ್ 50 to 20 millimeters ನೀವು ಮೆಡಿಸಿನ್ಸ್ ಇಲ್ಲದೇ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾವುದೋ ಒಂದು ನಾವು ಮೆಥಡ್ ಫಾಲೋ ಮಾಡಿದ್ರೆ ಈ ಥರ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಬೋದು. ಅಂತಂದರೆ ಮೊದಲನೇದು ನಾವು ವೆಯ್ಟ್ ರಿಡಕ್ಷನ್. ಫಾರ್ ಎಕ್ಸಾಂಪಲ್ 1 kg ನಾವು ವೆಯ್ಟ್ ಕಡಿಮೆ ಆಯಿತು ಅಂತಂದರೆ 1 millimeter ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ನಮ್ದು ಅಪ್ರಾಕ್ಸಿಮೇಟ್ಲಿ ಒಂದು 5 kg ಕಡಿಮೆ ಆದರೆ 5 millimeter ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಡ್ಯಾಶ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಡಯಟರಿ ಅಪ್ರೋಚಸ್ ಟು ಸ್ಟಾಪ್ ಹೈಪರ್ಟೆನ್ಷನ್. ಸೊ ಅಂದರೆ ಪ್ರಿಡಾಮಿನೆಂಟ್ಲಿ ವೆಜಿಟೇಬಲ್ ತಗೊಳ್ಳುವಂಥದ್ದು, ಫ್ರೂಟ್ಸ್ ತಗೊಳ್ಳುವಂಥದ್ದು, ಪೊಟ್ಯಾಷಿಯಂ ಹೆಚ್ಚಿಗೆ ಇರುವಂಥ ಆಹಾರ ಸೇವನೆ ಮಾಡುವಂಥದ್ದು, ಮತ್ತು ಹೋಲ್ ಗ್ರೇನ್ಸ್ ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ, ನಾವು ಅಟ್ಲೀಸ್ಟ್ ಒಂದು 2 to 4 weeks ಒಳಗಡೆ ರಿಸಲ್ಟ್ಸ್ ನೋಡ್ಬೋದು. ಒಂದು 8 to 10 millimeters ಅಷ್ಟು ಕಡಿಮೆ ಆಗ್ಬೋದು. ಸೊ 8 millimeters ಅಂತ ತಗೊಂಡ್ರು ಅರೌಂಡ್ 5 millimeters ಬೈ ವೆಯ್ಟ್ ರಿಡಕ್ಷನ್ 5 kg ಡ್ರಾಪ್ ಆದರೆ ಪ್ಲಸ್ 8 millimeters ಬೈ ಡ್ಯಾಶ್ ಡಯಟ್, ಸೊ 13 millimeter ಕಡಿಮೆ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ಸಾಲ್ಟ್ ಕಡಿಮೆ ಮಾಡುವಂಥದ್ದು. ಸೊ ನಾವು ಸಾಲ್ಟ್ನ ಲೆಸ್ ದೆನ್ 5 grams ಅಥವಾ ಸೋಡಿಯಂ ಕಂಟೆಂಟ್ನ 2.3 grams ಕಮ್ಮಿ ಇರುವಂಥದ್ದು ಉಪಯೋಗಿಸಿದ್ರೆ ಆಲ್ಮೋಸ್ಟ್ 4 millimeters ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ತಾರೆ. ಸೊ 13 plus 4 17 millimeters. So last is very important is the exercise, physical activity. By doing physical activity, we can reduce around 4 to 5 millimeters of mercury. 17 plus 3, 4, you can get 20, 21 millimeters of mercury. So approximately, just without medicines, just following the lifestyle changes, we can reduce the blood pressure to 20 millimeters of mercury if we strictly follow it. So many times people on 2 antihypertensive drugs, most of the times ಯಾವಾಗ ಬಿ ಪಿ ಮೋರ್ ದೆನ್ 160-100 ಇರುತ್ತೆ, ಅವ್ರಿಗೆ 2 ಮೆಡಿಸಿನ್ ಹಾಕಿರ್ತಾರೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ 20 millimeter ಬಿ ಪಿ ಕಡಿಮೆ ಆದರೆ ಅವ್ರಿಗೆ 2 ಮೆಡಿಸಿನ್ ಇರೋದು ಒಂದು ಮೆಡಿಸಿನ್ ಆಗುತ್ತೆ. ಆಮೇಲೆ ಯಾರಿಗೆ 140 to 160 ಇರುತ್ತೆ ಸಿಸ್ಟಮ್ ಬಿ ಪಿ, 1 ಮೆಡಿಸಿನ್ ಹಾಕಿರ್ತಾರೆ ಜನರಲ್. ಸೊ ಅವರು ಬಿ ಪಿ ಮೆಡಿಸಿನ್ನೇ ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಮೆಜಾರಿಟಿ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಪ್ರೀ ಹೈಪರ್ಟೆನ್ಸಿವ್ ಇಂದ ಸಫರ್ ಮಾಡ್ತಾರೆ. ಅಂದರೆ ಬಿ ಪಿ ಗೈಡ್ಲೈನ್ಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಬಿ ಪಿ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ದಿ ಪ್ರಿವಲೆನ್ಸ್ ಆಫ್ ಹೈಪರ್ಟೆನ್ಷನ್ ಈಸ್ ಆಲ್ಮೋಸ್ಟ್ 25%. ಸೊ 1 in 4 individuals in India is suffering from hypertension. 4 ಜನದಲ್ಲಿ ಒಬ್ಬರಿಗೆ ಬಿ ಪಿ ಇದ್ದೇ ಇರುತ್ತೆ. ಅದರಲ್ಲಿ 90% of the people are not controlled, will not have a controlled blood pressure or not on treatment. So it's a very alarming situation in India because hypertension is rising because of lifestyle changes, urbanization and very unhealthy food habits. All these things are putting the patient at risk of developing hypertension. Hope this message simple ಆಗಿ 4 steps ನಿಮ್ಗೆ ಉಪಯೋಗ ಆಗಿದೆ ಅನ್ಕೊಳ್ತೀನಿ. ನಮಸ್ಕಾರ.